ಆರೋಪ ಕೂಡ ಈಗ ಇವತ್ತು 25 ಕೊಟ್ಟಾರಲ್ರಿ, 27ರಾಗ 2 ಸಿಂದಗಿ ಕೊಟ್ಟಾರ, 25 ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮಗೆ ಕೊಟ್ಟಾರ ವಿಜಯಪುರ ಸಿಟಿಗೆ. ಹೀಗಾಗಿ ಈ ನಗರದ ಏನು ಒಂದು ಇದು ಐತಲ್ಲ ಸಾರಿಗೆ ವ್ಯವಸ್ಥೆ, ಇದನ್ನು ಸದೃಢಗೊಳಿಸ್ಬೇಕಂತೇಳಿ ಸರ್ಕಾರ ಹಿಂದಿನ ಸರ್ಕಾರ ಕೊಟ್ಟಿದ್ದು, ಈಗಿನವರು ಕಂಟಿನ್ಯೂಷನ್ ಇದೆ. ಆದ್ರೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕದಾಗ ಏನು ಸೇರಿದಲ್ಲ ನಮ್ಮ ಬಿಜಾಪುರ ಡಿವಿಷನ್ನು, ಅದಕ್ಕೆ ಸಿಗೋ ಯಾವ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಅದೇ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ನಮಗೇನು ಜನರಲ್ ಫಂಡ್ ಇರ್ತದೆ, KKRDಗಳು ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ, ಜನರಲ್ ಫಂಡ್ನಾಗ ಹೆಚ್ಚಿನ ಶೇರು ನಮ್ಗೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. ಸರ್, ಈಗ KSRTC ನೌಕರರಿಗೆ ಅನೇಕ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾನೆ ಇದ್ದರು. ಅವ್ರು ಕೊಡ್ತೇವೆ ಅಂತೇಳಿ ಮುಗಿತುಪ್ಪ ಹಚ್ತಾನೆ ಇದ್ದಾರೆ. ಆದರೆ ಇದುವರೆಗೂ ಕೊಡ್ತಾನೂ ಇಲ್ಲ. ಅವರಿಗೆ ಪ್ರತಿಭಟನೆ ಮಾಡೋಕ್ಕೂ ಮುಂದಾದರೂ ಕೂಡ ಅದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ KSRTC ನೌಕರರದ್ದು ಪರದಾಟ ಇದುವರೆಗೂ ಕೂಡ ತಪ್ಪಿಲ್ಲ. ಆಮೇಲೆ ಅವ್ರು ಹೇಳ್ದೇ ಈ ಬಾರಿ ಮುಷ್ಕರ ಮಾಡಬೇಕು, ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚಿಂತನೆ ಕೂಡ ನಡೆಸಿದ್ದಾರೆ. ನೋಡಿ, ಈಗಾಗಲೇ ಏನು ಸರ್ಕಾರ ಹಿಂದಿದ್ದ ಸರ್ಕಾರನೂ ಮಾಡಲಿಲ್ಲ, ಅವರು ತಪ್ಪು ಮಾಡಿದ್ರಿಂದ ಅನೇಕ ನಮ್ಮ ಸಾರಿಗೆ ಸಂಸ್ಥೆಯ ನೌಕರರನ್ನು ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಆವಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ, ರಾಮುಲು ಇದ್ದರು. ಆವಾಗ ಹೇಳಿದೆ, ಇಲ್ಲ ನಾವು ಹಂತವಾಗಿ ತೊಗೋತೀವಿ, ಯಾವುದೇ ಒಂದು ಇದರಿಂದ ಅವರು ಎಷ್ಟೋ ವರ್ಷಗಳ ಬೇಡಿಕೆ ಏನಿದೆ ಕನಿಷ್ಠ ಅದನ್ನು ಏನು ಅವರ ಇದನ್ನು ಇವತ್ತು ಕರೆದು ಮಾತಾಡಿ ಇಷ್ಟಾಗ್ತದೆ, ಈಗ ಇಷ್ಟು ಕೊಡ್ತೀವಿ, ಇನ್ನೊಂದು 3 ತಿಂಗಳು ಬಿಟ್ಟು ಇಷ್ಟು ಕೊಡ್ತೀವಿ, ಸರ್ಕಾರ ದಿವಾಳಿ ಆಗಿದೆ ಅಂತ ಅದವ್ರು ಹೇಳಬೇಕು. ಯಾಕಂದ್ರೆ ಏನು ಬರೀ ಅಕ್ಕಿ ತಿಂದಿರ್ತಾರೆ, ಪುಕ್ಕಟ್ ಅಡ್ಡಾಡತ್ತಾರ, ಅದರಿಂದ ಉದ್ಧಾರ ರಾಜ್ಯ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರರಾಗಲಿ ಸಾರಿಗೆ ಸಂಸ್ಥೆದಾಗಲಿ ಎಲ್ಲನೂ ಸಮಾನ ವೇತನ ಆಗಬೇಕು ಅನ್ನೋಂಥದ್ದು ಮಾಡಬೇಕು. ಯಾಕಂದ್ರೆ ಇವರು ದುಡಿತಾರೆ, ಇವರು ಎಷ್ಟು ರಿಸ್ಕ್ ಇರ್ತೈತೆ ಒಬ್ಬ ಡ್ರೈವರ್ಗೆ, ಎಷ್ಟು ಇದನ್ನು ಹಗಲು ರಾತ್ರಿ ಕೆಲಸ ಮಾಡೋರ್ಗು ಅವರು ಏನು ಬೇಡಿಕೆ ಅದನ್ನು ಈಡೇರಿಸ್ಬೇಕು. ಅದ್ರ ಜೊತೆಗೆ ಇವತ್ತೇನು ಇನ್ನೂ 2,88,000 ಸರ್ಕಾರಿ ಹುದ್ದೆಗಳು ಖಾಲಿ ಅದಾವೆ. ಆ ರೀತಿ ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡೋದ್ರಿಂದ ಬಡತನ ಹೋಗ್ತದೆ. ಬರೀ 10 kg ಅಕ್ಕಿ ಕೊಡೋದ್ರಿಂದ ಬಡತನ ಹೋಗೋದಿಲ್ಲ. ಅವ್ರಿಗೆ ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಅದಂದರೆ ಸುಮಾರು 2,88,000 ಮಕ್ಕಳು ಉದ್ಯೋಗ ಸೇರಿದ್ರೆ ಆ 2,88,000 ಏನು BPL ತಳಗದಾರ, ಕಡು ಬಡವರು ಅದಾರ, ಅವರೆಲ್ಲ ಮಧ್ಯಮ ವರ್ಗ ಬರ್ತಾರೆ. ಅವ್ರಿಗೆ ಅಕ್ಕಿ ಬೇಕು, ಸರ್ಕಾರ ಕೊಡಬೇಕಾಗಿಲ್ಲ ಯಾವ ಸೌಲಭ್ಯ. ಅವ್ರು 30,000-40,000 ಸಹಜ ಒಂದು ಸಾಮಾನ್ಯ ಒಬ್ಬ ಏನು ಡಿ ಗ್ರೂಪ್ನವನಂದ್ರೆ ಒಂದು 25,000-30,000 ರೂಪಾಯಿ ಬೀಳ್ತದೆ, ಅವ್ರ ಜೀವನ ನಡೀತದೆ. ಅದನ್ನು ಬಿಟ್ಟು ಬರೀ ಇದನ್ನೇ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಸುಮಾರು 1 ಲಕ್ಷ ಕೋಟಿ ತನಕ ಈಗ ಹಾಕ್ಯಾರ. ಅದೇ 1 ಲಕ್ಷ ಕೋಟಿ ಪಗಾರ ಕೊಟ್ಟಿದ್ರೆ 2,80,000 ಜನ ದುಡಿತಿದ್ರು. ದುಡಿಯೋ ಕೈಗೆ ಕೆಲಸ ಕೊಡಬೇಕಾಗಿದೆ. ಅದು ಈ ಸಾರಿಗೆ ಸಂಸ್ಥೆಯಲ್ಲಿನೂ ಕೊಡಬೇಕು. ಸಾರಿಗೆ ಸಂಸ್ಥೆ ಏನು ಕರ್ಮಚಾರಿಗಳದಾರ ಅವರ ಬೇಡಿಕೆಯನ್ನು ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು. ಅವ್ರ ಮ್ಯಾಗೆ ದಬಾವ್ ಮಾಡಿ ನಿಮ್ಗೆ ಎಸ್ಮಾ ಜಾರಿ ಮಾಡ್ತೀವಿ, ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ, ನಮ್ಮ ಸರ್ಕಾರ ಇದ್ದಂಗೆ ಮಾಡಿದ್ರು. ಅವಾಗ ನಾನೇ ಪ್ರತಿಭಟನೆ ಮಾಡಿದ್ವಿ ವಿಧಾನಸಭೆ. ಇಲ್ಲಾಂದ್ರೆ ಅವ್ರನ್ನೆಲ್ಲ ಅವರೆಲ್ಲ ಕುಟುಂಬಗಳು ರಸ್ತೆಗೆ ಬರ್ತಿದ್ದು, ಕಣ್ಣೀರು ಆಗ್ತಿದ್ದು ಹೆಣ್ಮಕ್ಳದು. ಅದಕ್ಕೆ ಆ ರೀತಿ ಏನೋ ನಿಮ್ಮ ಕೈಗೊಂದು ಬಲ ಇದೆ, ಅದೊಂದೇನೋ ಒಂದು ಎಸ್ಮಾ ಅನ್ನೋವಂಥದ್ದು ಒಂದೇನು ಅದಲ್ಲ. ಯಾವಾಗ ಉಪಯೋಗ ಮಾಡಬೇಕು, ದೇಶದ ಎಮರ್ಜೆನ್ಸಿ ಇದ್ದಾಗ, ದೇಶ ಏನು ಹೊರಗಿನದಿಂದ ಯುದ್ಧ ನಡೆದಾಗ ಅಂಥ ಸಂದರ್ಭದಾಗ ಅಟ್ಟೆ ಯೂಸ್ ಮಾಡೋದು. ಇವರು ಎಲ್ಲದಕ್ಕೂ ಅನಿಸೋದು ನೌಕರದಾರನ್ನ, ಇದು ಸರಿಯಲ್ಲ, ಇದು ಸುಧಾರಣೆ ಮಾಡಬೇಕು ಅಂತೇಳಿ ಈಗ ನಾವು ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. ಇನ್ನೂ ನಮ್ಮ KKRDB ಒಳಗೆ ನಮಗೇನು ಬರಬೇಕಾ ಪಾಲು ಬರಲಾಗತ್ತೆ. ಹೆಚ್ಚಿನ ಅನುದಾನ ಬಿಜಾಪುರ ಜಿಲ್ಲೆ ಕೊಡಬೇಕು, ಹೊಸ ಬಸ್ಸುಗಳು ಕೊಡಬೇಕು, ಹಳಿ ಬಸ್ಸು ಲಿಲಾವ್ ಮಾಡ್ಬೇಕಂತ ಕೇಳ್ಕೊತೀನಿ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿದ ಭಾಷಣ ಏನದ ಯತ್ನಾಳವರಲ್ಲ, ಅವ್ರಿಗಿಂತ ಜಾಸ್ತಿ BJPಯವರು ಸೇರಿದಂತೆ ಬೇರೆದವ್ರು ಏನಿದ್ದಾರೆ BJPಲಿರುವಂಥ ಮೋದಿಯವರು, ಅವರು ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ. ಅದಕ್ಕೆ ಈ ರೀತಿ ಅಂದರೆ ಯತ್ನಾಳದ ಭಾಷಣ ಅಷ್ಟು ದ್ವೇಷ ಇಲ್ಲ ಅನ್ನಂಗಾಯ್ತು. ಇಲ್ಲ ಅಂದರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತೈತೆ, ತೊಂದರೆ ಆಗ್ತೈತಿ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆಯ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ, ಅವರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗೆ ಅವ್ರಿಗೆ ದರ್ಶನ ಆಗ್ತಿರ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂಥ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣ ಅನ್ನೋವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ, ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನತ್ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ
ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತಾರೆ. ತಾಯಿಗಣ್ಣನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಆಗೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಅದರೊಮ್ಮೆ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತದೆ, ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರಬೇಕಲ್ಲ. ಮೊದಲು ಗವರ್ನರೇ ಇವ್ರಿಗೆ ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಿಕ್ಕತ್ತಿರುತ್ತೆ? ಇವ್ರು ಏನು ಹೇಳ್ತಾರೆ, ನಾ ಸಂವಿಧಾನ BJP ಅವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಿಕ್ಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಿಕ್ಕತ್ತಾರೆ. ಈಗ ನೋಡಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದೇ ಮಾತಾಡೀನಿ ನಾನು. ಮೇಲೆ ರಾಹುಲ್ ಗಾಂಧಿ ಒಳಗೇನು ಬರ್ದಾರೋ ಗೊತ್ತಿಲ್ಲ. ಅವ್ನು ಇರೋ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡ್ದಕ್ಕೆ ಸ್ವಲ್ಪ ವ್ಯಾಲ್ಯೂ ಐತಿ. ಅವನಿಗೆ ಗುರ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತಳೆ. ನಾನು ಕೇಳಿದ್ದು ಏನೈತಿ ಓದ್ರದ್ದೆ, ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂವಿಧಾನ ಗುರ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಕೂತ ಸಕ್ರೆ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ನಾಳೆ ಬಬಲೇಶ್ವರದಲ್ಲಿ ಹೋರಾಟ ನಡೀತಾ 29ಕ್ಕೆ ಇದು ಮಾಡ್ತಾ ಇದ್ದಾರೆ. ನೋಡೋಣ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರೆ, ಅದ್ರ ಮ್ಯಾಗಿನ ನೋಡೋಣ. ನೀವು ಪಾಲ್ಗೊಳ್ತೀರಾ? ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೀನಿ. ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲಿ ಯಾಕೆ ಹೋಗಲಿ? ಬಿಜೆಪಿ ಪ್ರೇರಿತ ಅಂತ ಅಂದ್ರೆ ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ ಎಲ್ಲೆಲ್ಲಿ ನಾವು ಮಾಡ್ತೀವಿ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಈಗ ಅವ್ರು ಪ್ರಾರಂಭ ಮಾಡಲಿ, ಮುಂದುವರ್ಸೋದು ನಾವು ಮಾಡ್ತೀವಿ.